ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಟ್ಯಾಲಿ ಪ್ರೈಮ್ ನಲ್ಲಿ ಪೇರೋಲ್ ಮಾಸ್ಟರ್ಸ್ ಅಲ್ಲಿ ಎಂಪ್ಲಾಯ್ ಕ್ಯಾಟಗರೀಸ್, ಎಂಪ್ಲಾಯ್ ಗ್ರೂಪ್, ಎಂಪ್ಲಾಯ್ಸ್, ಯೂನಿಟ್ಸ್, ಅಟೆಂಡೆಂಟ್ಸ್ ಅಂಡ್ ಪ್ರೊಡಕ್ಷನ್ ಟೈಪ್ಸ್, ಪೇ ಹೆಡ್ಸ್ ಮತ್ತು ಓಚರ್ ಟೈಪ್ ಅಂದ್ರೆ ಏನು, ಅವುಗಳನ್ನ ನಾವು ಟ್ಯಾಲಿಯಲ್ಲಿ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಅಂತ. ಗೇಟ್ ವೇ ಆಫ್ ಟ್ಯಾಲಿ ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಶೋ ಮೋರ್ ಆಪ್ಷನ್, ಎಂಟರ್ ಪೇರೋಲ್ ಮಾಸ್ಟರ್ಸ್. ನಮ್ಗೆ ಇಲ್ಲಿ ಆಪ್ಷನ್ ಸಿಗುತ್ತೆ ಎಂಪ್ಲಾಯ್ ಕ್ಯಾಟಗರಿ, ಎಂಪ್ಲಾಯ್ ಗ್ರೂಪ್, ಎಂಪ್ಲಾಯ್ ಯೂನಿಟ್ಸ್ ಆಫ್ ವರ್ಕ್, ಅಟೆಂಡೆಂಟ್ಸ್ ಅಂಡ್ ಪ್ರೊಡಕ್ಷನ್ ಟೈಪ್, ಪೇ ಹೆಡ್ಸ್ ಮತ್ತು ಪೇರೋಲ್ ಓಚರ್ ಟೈಪ್. ಮೊದಲು ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ ಎಂಪ್ಲಾಯ್ ಕ್ಯಾಟಗರಿ ಏನು, ಟೈಪ್ಸ್ ಆಫ್ ಕ್ಯಾಟಗರಿ ಯಾವ್ದ್ಯಾವ್ದು, ಎಂಪ್ಲಾಯ್ಸ್ ಅಲ್ಲಿ ಎಷ್ಟು ಕ್ಯಾಟಗರಿಯ ಎಂಪ್ಲಾಯ್ಸ್ ಇರ್ತಾರೆ, ಎಂಪ್ಲಾಯ್ ಗ್ರೂಪ್ ಅಲ್ಲಿ ಯಾವ ಯಾವ ಎಂಪ್ಲಾಯ್ ಗ್ರೂಪ್ಸ್ ಇರುತ್ತೆ, ಇದನ್ನ ನಾವಿಲ್ಲಿ ಮೊದಲು ತಿಳ್ಕೊಬೇಕಾಗುತ್ತೆ. ನಂತರ ನಾವು ಇದರ ಎಂಟ್ರಿಯನ್ನ ಮಾಡಬಹುದು. ಟ್ಯಾಲಿ ಅಕೌಂಟಿಂಗ್ ಸಾಫ್ಟ್ವೇರ್ ಅನ್ನ ಮಿಡ್ ಸೈಜ್ ಬಿಸ್ನೆಸ್ ಮತ್ತು ಸ್ಮಾಲ್ ಸೈಜ್ ಬಿಸ್ನೆಸ್ ಗಳಲ್ಲಿ ಯೂಸ್ ಮಾಡ್ತಾರೆ. ದೊಡ್ಡ ದೊಡ್ಡ ಎಂಎನ್ಸಿ ಕಂಪನಿಗಳಿರಬಹುದು ಅಥವಾ ಹಲವಾರು ಬ್ರಾಂಚಸ್ ಇರುವಂತಹ ಕಂಪನಿಗಳಲ್ಲಿ ಟ್ಯಾಲಿಯನ್ನ ಯೂಸ್ ಮಾಡೋದಿಲ್ಲ ಅಥವಾ ಯೂಸ್ ಮಾಡಬಹುದು. ಆಲ್ಮೋಸ್ಟ್ ಎಂಎನ್ಸಿ ಕಂಪನಿಗಳಲ್ಲಿ ಅವರದ್ದೇ ಆದ ಅಕೌಂಟಿಂಗ್ ಸಾಫ್ಟ್ವೇರ್ ಇರುತ್ತೆ ಅಥವಾ ಸ್ಯಾಪ್ ಅನ್ನ ಯೂಸ್ ಮಾಡ್ತಾರೆ. ಸ್ಯಾಪ್ ಅಲ್ಲಿ ಹಲವಾರು ಮಾಡ್ಯೂಲ್ಸ್ ಸಹ ಬರುತ್ತೆ. ಡಿಪೆಂಡ್ ಆನ್ ಕಂಪನಿ, ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇರಬಹುದು ಅಥವಾ ಯಾವುದೇ ಸಾಫ್ಟ್ವೇರ್ ಡೆವಲಪಿಂಗ್ ಕಂಪನಿ ಇರಬಹುದು ಅಥವಾ ಯಾವುದೇ ಟೆಕ್ನಿಕಲ್ ಸಪೋರ್ಟ್ ಕಂಪನಿ ಇರಬಹುದು. ಈ ರೀತಿಯಾಗಿ ಕಂಪನಿಯಿಂದ ಕಂಪನಿಗೆ ಬಿಸ್ನೆಸ್ ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ, ಅದೇ ರೀತಿಯಾಗಿ ಸ್ಯಾಪ್ ಅಲ್ಲಿ ಹಲವಾರು ಮಾಡ್ಯೂಲ್ಸ್ ಬರುತ್ತೆ. ಯಾವ ಕಂಪನಿಗೆ ಯಾವ ಮಾಡ್ಯೂಲ್ ಸೂಟ್ ಆಗುತ್ತೆ ಅದನ್ನ ಅಲ್ಲಿ ಯೂಸ್ ಮಾಡ್ತಾರೆ. ಅಥವಾ ಇನ್ನು ಹಲವಾರು ಅಕೌಂಟಿಂಗ್ ಸಾಫ್ಟ್ವೇರ್ಸ್ ಬರುತ್ತೆ. ಅವರ ಕಂಪನಿಗೆ ಯಾವ ಅಕೌಂಟಿಂಗ್ ಸಾಫ್ಟ್ವೇರ್ ಸೂಟ್ ಆಗುತ್ತೆ ಆ ಅಕೌಂಟಿಂಗ್ ಸಾಫ್ಟ್ವೇರ್ ಅನ್ನ ಅಲ್ಲಿ ಅವರು ಯೂಸ್ ಮಾಡ್ತಾರೆ. ಟ್ಯಾಲಿ ಕೋರ್ಸ್ ಕಂಪ್ಲೀಟ್ ಆದ ನಂತರ ಅಥವಾ ಅದಕ್ಕೂ ಮೊದಲು ಮುಂದಿನ ದಿನಗಳಲ್ಲಿ ನಾನು ಸ್ಯಾಪ್ ಕ್ಲಾಸಸ್ ಸಹ ಸ್ಟಾರ್ಟ್ ಮಾಡ್ತೇನೆ. ನಿಮಗೆ ಯಾರಿಗಾದ್ರೂ ಸ್ಯಾಪ್ ಕೋರ್ಸ್ ಅನ್ನ ಕಲಿಬೇಕು ಅಥವಾ ಟ್ಯಾಲಿ ERP9 ಕೋರ್ಸ್ ಅನ್ನ ಕಲಿಬೇಕು ಅಥವಾ ಟ್ಯಾಲಿ ಪ್ರೈಮ್ ಕೋರ್ಸಿನ ಬಗ್ಗೆ ಮಾಹಿತಿ ಬೇಕು ಅಥವಾ ಇನ್ನು ಯಾವುದೇ ಕೋರ್ಸ್ ನ ಬಗ್ಗೆ ಮಾಹಿತಿ ಬೇಕಾದಲ್ಲಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಬಹುದು. ಮುಂದಿನ ದಿನಗಳಲ್ಲಿ ನಾನು ಎಲ್ಲಾ ಕ್ಲಾಸ್ ಅನ್ನ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಮೊದಲು ನಾವು ನೋಡೋಣ ಎಂಪ್ಲಾಯ್ ಕ್ಯಾಟಗರಿ ಅಥವಾ ಎಂಪ್ಲಾಯ್ ಗ್ರೂಪ್ಸ್ ಅಂದ್ರೆ ಏನು ಅಂತ. ನಂತರ ನಾವು ಅದನ್ನ ಟ್ಯಾಲಿಯಲ್ಲಿ ಕ್ರಿಯೇಟ್ ಮಾಡೋಣ. ಮೊದಲು ನಾವಿಲ್ಲಿ ಎಂಪ್ಲಾಯ್ ಗ್ರೂಪ್ಸ್ ಅಂದ್ರೆ ಏನು ಅಂತ ನೋಡ್ಬೇಕಾಗುತ್ತೆ. ಇಲ್ಲಿ ನೀವು ನೋಡಬಹುದು ಎಕ್ಸಾಂಪಲ್ ಆಗಿ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್, ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್, ಮ್ಯಾನೇಜರ್ ಡಿಪಾರ್ಟ್ಮೆಂಟ್, ಸೂಪರ್ವೈಸರ್ ಡಿಪಾರ್ಟ್ಮೆಂಟ್, ಸ್ಟೋರ್ ಡಿಪಾರ್ಟ್ಮೆಂಟ್, ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಪ್ಯಾಕಿಂಗ್ ಡಿಪಾರ್ಟ್ಮೆಂಟ್, ಸೇಲ್ಸ್ ಡಿಪಾರ್ಟ್ಮೆಂಟ್, ಆಫೀಸ್ ಡಿಪಾರ್ಟ್ಮೆಂಟ್, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್, ಹೌಸ್ ಕೀಪಿಂಗ್ ಡಿಪಾರ್ಟ್ಮೆಂಟ್. ಈ ರೀತಿಯಾಗಿ ನಾವು ಎಂಪ್ಲಾಯ್ ಗ್ರೂಪ್ಸ್ ಅಲ್ಲಿ ಹಲವಾರು ರೀತಿಯ ಗ್ರೂಪ್ ಅಥವಾ ಡಿಪಾರ್ಟ್ಮೆಂಟ್ ಗಳನ್ನ ನೋಡಬಹುದು. ಈ ಎಂಪ್ಲಾಯ್ ಗ್ರೂಪ್ಸ್ ಗಳು ಕಂಪನಿಯ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಕಂಪನಿಯಲ್ಲಿ ಯಾವ ರೀತಿಯಾದ ಬಿಸ್ನೆಸ್ ನಡೆಯುತ್ತೆ ಆ ಕಂಪನಿಯ ಬಿಸ್ನೆಸ್ ಮೇಲೆ ಕಂಪನಿಯ ಡಿಪಾರ್ಟ್ಮೆಂಟ್ ಅಥವಾ ಎಂಪ್ಲಾಯ್ ಗ್ರೂಪ್ಸ್ ಸಹ ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲಿ ನಾವು ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯನ್ನ ತಗೊಂಡಾಗ ಮೊದಲು ನಾವು ಪರ್ಚೇಸ್ ಮಾಡಬೇಕಾಗುತ್ತೆ. ಸ್ಟೋರ್ ಡಿಪಾರ್ಟ್ಮೆಂಟ್, ಮೊದಲು ನಾವು ಗೂಡ್ಸ್ ಅನ್ನ ಸ್ಟೋರ್ ಮಾಡ್ತೀವಿ, ನಂತರ ಅದನ್ನ ನಾವಿಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಮ್ಯಾನುಫ್ಯಾಕ್ಚರ್ ಆದ ನಂತರ ಯಾವುದೇ ಗೂಡ್ಸ್ ಅನ್ನ ನಾವಿಲ್ಲಿ ಇನ್ಸ್ಪೆಕ್ಷನ್ ಮಾಡಬೇಕಾಗುತ್ತೆ. ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರುವಂತಹ ಗೂಡ್ಸ್ ಯಾವ ರೀತಿಯಾಗಿ ಇದೆ, ಕ್ವಾಲಿಟಿ ನಾವಿಲ್ಲಿ ಚೆಕ್ ಮಾಡಬೇಕಾಗುತ್ತೆ. ನಂತರ ಪ್ಯಾಕಿಂಗ್ ಡಿಪಾರ್ಟ್ಮೆಂಟ್, ನಂತರ ಟ್ರಾನ್ಸ್ಪೋರ್ಟ್ ನಾವಿಲ್ಲಿ ಮಾಡಬೇಕು. ನಂತರ ಇನ್ವಾಯ್ಸ್, ಬಿಲ್ಲಿಂಗ್ ಡಿಪಾರ್ಟ್ಮೆಂಟ್, ವರ್ಕರ್ಸ್ಗೆ ಸ್ಯಾಲರಿಯನ್ನ ಕೊಡಬೇಕು. ಆಫೀಸ್ ಸ್ಟಾಫ್ ಬೇರೆ ಇರ್ತಾರೆ, ಬೇರೆ ಕಂಪನಿಯಿಂದ ನಾವಿಲ್ಲಿ ಆರ್ಡರ್ ಅನ್ನ ತರಬೇಕು. ಮ್ಯಾನೇಜರ್ ಡಿಪಾರ್ಟ್ಮೆಂಟ್, ಸೂಪರ್ವೈಸರ್ಸ್, ಕಂಪನಿಯಲ್ಲಿ ವರ್ಕ್ ಮಾಡುವಂತಹ ಸೆಕ್ಯೂರಿಟಿ ಗಾರ್ಡ್ ಇರಬಹುದು, ಹೌಸ್ ಕೀಪರ್ಸ್ ಇರಬಹುದು. ಈ ರೀತಿಯಾಗಿ ಕಂಪನಿಯ ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ ಕಂಪನಿಯಲ್ಲಿ ಯಾವೆಲ್ಲ ಎಂಪ್ಲಾಯ್ ಗ್ರೂಪ್ ಇರುತ್ತೆ ಅಥವಾ ಯಾವೆಲ್ಲ ಡಿಪಾರ್ಟ್ಮೆಂಟ್ ಗಳು ಇರುತ್ತೆ ಅಂತ. ಇಲ್ಲಿ ಎಲ್ಲಾ ಕಂಪನಿಯಲ್ಲಿ ಒಂದೇ ರೀತಿಯಾದ ಬಿಸ್ನೆಸ್ ನಡೆಯೋದಿಲ್ಲ. ಸ್ಮಾಲ್ ಸೈಜ್ ಅಥವಾ ಮಿಡ್ ಸೈಜ್ ಕಂಪನಿಗಳಲ್ಲಿ ಈ ರೀತಿಯಾಗಿ ಹಲವಾರು ಡಿಪಾರ್ಟ್ಮೆಂಟ್ ಇರಬಹುದು ಅಥವಾ ಇಲ್ದೇನೂ ಇರಬಹುದು.
ಎಕ್ಸಾಂಪಲ್ ಆಗಿ ನಾವಿಲ್ಲಿ ಯಾವುದೇ ಒಂದು ಗಾರ್ಮೆಂಟ್ಸ್ ಅನ್ನ ತಗೊಂಡ್ರೆ ಮೊದಲು ನಾವು ಕ್ಲಾತ್ ಅನ್ನ ಬೇರೆ ಕಡೆಯಿಂದ ತರಿಸಬೇಕಾಗುತ್ತೆ, ರಾ ಮೆಟೀರಿಯಲ್. ನಂತರ ಅದನ್ನ ನಾವಿಲ್ಲಿ ಕಟ್ ಮಾಡ್ಬೇಕಾಗುತ್ತೆ, ನಂತರ ಕ್ಲಾತ್ ಅನ್ನ ಸ್ಟಿಚ್ ಮಾಡ್ಬೇಕಾಗುತ್ತೆ, ನಂತರ ಐರನ್ ಮಾಡ್ಬೇಕಾಗುತ್ತೆ, ನಂತರ ಕ್ವಾಲಿಟಿ ನಾವಿಲ್ಲಿ ಚೆಕ್ ಮಾಡ್ಬೇಕಾಗುತ್ತೆ, ನಂತರ ಪ್ಯಾಕಿಂಗ್ ಇರಬಹುದು, ನಂತರ ಟ್ರಾನ್ಸ್ಪೋರ್ಟ್ ಇರಬಹುದು. ಈ ರೀತಿಯಾಗಿ ನಾವು ನೋಡ್ತಾ ಹೋದ್ರೆ ಕಂಪನಿಗಳ ಬಿಸ್ನೆಸ್ ಮೇಲೆ ಹಲವಾರು ಡಿಪಾರ್ಟ್ಮೆಂಟ್ ಅಥವಾ ಹಲವಾರು ಗ್ರೂಪ್ಸ್ ಇಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಯಾವ ಕಂಪನಿಯಲ್ಲಿ ಯಾವ ರೀತಿಯ ಬಿಸ್ನೆಸ್ ಇರುತ್ತೆ ಆ ರೀತಿಯಾಗಿ ಎಂಪ್ಲಾಯ್ ಗ್ರೂಪ್ಸ್ ನಂತರ ಡಿಪಾರ್ಟ್ಮೆಂಟ್ ಇಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ನಾನಿಲ್ಲಿ ಕೆಲವೇ ಎಕ್ಸಾಂಪಲ್ಸ್ ಅನ್ನ ನಿಮ್ಗೆ ಕೊಡ್ತಾ ಇದ್ದೀನಿ. ನಂತರ ನಾವೀಗ ನೋಡೋಣ ಎಂಪ್ಲಾಯ್ ಗ್ರೂಪ್ಸ್ ಅನ್ನ ಟ್ಯಾಲಿಯಲ್ಲಿ ನಾವು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಅಂತ. ನಂತರ ಎಂಪ್ಲಾಯ್ ಗ್ರೂಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಎಂಟರ್ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ನಾನಿಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ನಂತರ ಎಂಟರ್ ನಾವಿಲ್ಲಿ ಕೊಡ್ಬೇಕಾಗುತ್ತೆ. ಅಂಡರ್ ನಾವಿಲ್ಲಿ ಪ್ರೈಮರಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಎಂಟರ್ ನೀವಿಲ್ಲಿ ನೋಡ್ತಾ ಇರಬಹುದು. ಡಿಫೈನ್ ಸ್ಯಾಲರಿ ಡೀಟೇಲ್ಸ್ ನಾವಿಲ್ಲಿ ನೋ ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಆಪ್ಷನ್ ಗಳಲ್ಲಿ ನಾನು ಹೇಳ್ತೀನಿ ಸ್ಯಾಲರಿಯನ್ನ ಯಾವ ರೀತಿಯಾಗಿ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ. ನಂತರ ಎಂಟರ್ ಎಕ್ಸೆಪ್ಟ್. ನಂತರ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಎಂಟರ್ ಅಂಡರ್ ಅಲ್ಲಿ ನಾವಿಲ್ಲಿ ಪ್ರೈಮರಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಎಂಟರ್. ಇಲ್ಲಿ ಯಾವುದೇ ಕಂಪನಿಯಲ್ಲಿ ಪ್ಯಾನೆಲ್ ಬೋರ್ಡ್ ಅಥವಾ ಟ್ರಾನ್ಸ್ಫಾರ್ಮ್ ಇದ್ದಾಗ ಅದರಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆದ್ರೆ ಅದನ್ನ ರೆಡಿ ಮಾಡಬೇಕು ಅಂದಾಗ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಆ ಕಂಪನಿಗಳಲ್ಲಿ ಇರುತ್ತೆ. ನಂತರ ಎಂಟರ್ ಎಕ್ಸೆಪ್ಟ್. ನಂತರ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಎಂಟರ್. ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದ್ದಾಗ ದೊಡ್ಡ ದೊಡ್ಡ ಮಷಿನರೀಸ್ ಇದ್ದಾಗ ಮಷಿನ್ ಅಲ್ಲಿ ಯಾವುದೇ ಪ್ರಾಬ್ಲಮ್ಗಳು ಬಂದಾಗ ಮಷಿನ್ ಗಳನ್ನ ಮೇಂಟೈನ್ ಮಾಡೋದಕ್ಕೆ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಬೇಕಾಗುತ್ತೆ. ನಂತರ ಎಂಟರ್ ಎಕ್ಸೆಪ್ಟ್. ನಂತರ ಮ್ಯಾನೇಜರ್ ಡಿಪಾರ್ಟ್ಮೆಂಟ್. ಇಲ್ಲಿ ಕಂಪನಿಯ ಬಿಸ್ನೆಸ್ ಯಾವ ರೀತಿಯಾಗಿ ಇರುತ್ತೆ ಅದೇ ರೀತಿಯಾಗಿ ಮ್ಯಾನೇಜರ್ ಗಳು ಸಹ ಚೇಂಜ್ ಆಗ್ತಾ ಹೋಗ್ತಾರೆ. ಮಿಡ್ ಸೈಜ್ ಅಥವಾ ಸ್ಮಾಲ್ ಸೈಜ್ ಕಂಪನಿಗಳಲ್ಲಿ ಒಬ್ಬರು ಅಥವಾ ಇಬ್ಬರು ಮ್ಯಾನೇಜರ್ಸ್ ಇರಬಹುದು. ಆದ್ರೆ MNC ಕಂಪನಿಗಳಿದ್ದಾಗ ಹಲವಾರು ದೇಶಗಳಲ್ಲಿ ಹಲವಾರು ಬ್ರಾಂಚಸ್ ಇದ್ದಾಗ ಹಲವಾರು ಮ್ಯಾನೇಜರ್ಸ್ ಸಹ ಇರ್ತಾರೆ. ಪ್ರತಿ ಡಿಪಾರ್ಟ್ಮೆಂಟ್ ಸಹ ಇಲ್ಲಿ ಒಬ್ಬೊಬ್ರು ಮ್ಯಾನೇಜರ್ ಇರ್ತಾರೆ. ನಂತರ ಎಂಟರ್ ಎಕ್ಸೆಪ್ಟ್. ನಂತರ ಸೂಪರ್ವೈಸರ್ ಡಿಪಾರ್ಟ್ಮೆಂಟ್. ಪ್ರತಿ ಕಂಪನಿಯಲ್ಲಿ ಯಾವ ಕೆಲಸವನ್ನ ನಾವಿಲ್ಲಿ ಮಾಡ್ತೀವಿ ಅದನ್ನ ಸೂಪರ್ವೈಸ್ ಮಾಡೋದಿಕ್ಕೆ ಪ್ರತಿ ಕಂಪನಿಯಲ್ಲಿ ಸೂಪರ್ವೈಸರ್ಸ್ ಇರ್ತಾರೆ. ಒಂದು ಕಂಪನಿಯಲ್ಲಿ ಒಬ್ಬರೇ ಇರಬಹುದು ಅಥವಾ ಇಬ್ರು ಇರಬಹುದು ಅಥವಾ ಹಲವಾರು ಜನ ಸೂಪರ್ವೈಸರ್ಸ್ ಇರಬಹುದು. ಇಲ್ಲಿ ಕಂಪನಿಯ ಬಿಸ್ನೆಸ್ ಯಾವ ರೀತಿಯಾಗಿ ನಡೆಯುತ್ತೆ ಎಷ್ಟು ಜನ ವರ್ಕರ್ಸ್ ಇರ್ತಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಎಂಟರ್ ಎಕ್ಸೆಪ್ಟ್. ನಂತರ ಸ್ಟೋರ್ ಡಿಪಾರ್ಟ್ಮೆಂಟ್ ಎಂಟರ್ ಎಕ್ಸೆಪ್ಟ್. ಈ ರೀತಿಯಾಗಿ ನೀವು ಎಲ್ಲಾ ಎಂಪ್ಲಾಯ್ ಗ್ರೂಪ್ಸ್ ಅಥವಾ ಡಿಪಾರ್ಟ್ಮೆಂಟ್ ಗಳನ್ನ ನೀವಿಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ನಿಮ್ಗೆ ಕೆಲವೇ ಎಕ್ಸಾಂಪಲ್ಸ್ ಅನ್ನ ಮಾತ್ರ ತೋರಿಸ್ತಾ ಇದ್ದೀನಿ. ನಂತರ ನಾವಿಲ್ಲಿ ಎಸ್ಕೇಪ್ ಮಾಡೋಣ. ಎಸ್ಕೇಪ್. ನಾವಿಲ್ಲಿ ಕ್ರಿಯೇಟ್ ಮಾಡಿರುವಂತಹ ಯಾವುದೇ ಲೆಡ್ಜರ್ಸ್ ಅನ್ನ ನಾವಿಲ್ಲಿ ಆಲ್ಟರ್ ಮಾಡಬೇಕು ಅಥವಾ ಡಿಲೀಟ್ ಮಾಡಬೇಕು ಅಂದಾಗ ಆಲ್ಟರ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಶೋ ಮೋರ್ ಆಪ್ಷನ್ ಎಂಟರ್. ನಾವೀಗ ಕ್ರಿಯೇಟ್ ಮಾಡಿದ್ವಿ ಎಂಪ್ಲಾಯ್ ಗ್ರೂಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಎಂಟರ್. ನೀವಿಲ್ಲಿ ನೋಡಬಹುದು ನಾವು ಕ್ರಿಯೇಟ್ ಮಾಡಿರುವಂತಹ ಎಂಪ್ಲಾಯ್ ಗ್ರೂಪ್ಸ್ ನಮ್ಗಿಲ್ಲಿ ಕಾಣಿಸ್ತಾ ಇದೆ. ನಂತರ ಇಲ್ಲಿ ಇರುವಂತಹ ಯಾವುದೇ ಗ್ರೂಪ್ ಅನ್ನ ನಾವೀಗ ಡಿಲೀಟ್ ಮಾಡಬೇಕು ಅಥವಾ ಆಲ್ಟರ್ ಮಾಡಬೇಕು ಅಂದಾಗ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಎಂಟರ್. ನಂತರ ನಾವೀಗ ಡಿಲೀಟ್ ಮಾಡಬೇಕು ಅಂದಾಗ ಆಲ್ಟ್ ಡಿ ಕೀಯನ್ನ ಯೂಸ್ ಮಾಡಬಹುದು. ಕೀಬೋರ್ಡ್ ಇಂದ ಎಸ್ ಲೆಟರ್ ಮೇಲೆ ನಾವಿಲ್ಲಿ ಮೌಸ್ ಇಂದ ಕ್ಲಿಕ್ ಮಾಡಬಹುದು ಅಥವಾ ಕೀಬೋರ್ಡ್ ಇಂದ ನಾವು ವೈ ಲೆಟರ್ ಸಹ ಯೂಸ್ ಮಾಡಬಹುದು. ನೀವಿಲ್ಲಿ ನೋಡಬಹುದು ಡಿಪಾರ್ಟ್ಮೆಂಟ್ ಈಗ ಡಿಲೀಟ್ ಆಗಿದೆ. ಅಥವಾ ನಾವಿಲ್ಲಿ ಆಲ್ಟರ್ ಮಾಡಬೇಕು ಅಂದಾಗ ಇಲ್ಲಿ ನಾವು ಚೇಂಜಸ್ ಅನ್ನ ಮಾಡಬಹುದು. ನಂತರ ಎಂಟರ್ ಎಕ್ಸೆಪ್ಟ್ ನಾವಿಲ್ಲಿ ಮಾಡಬೇಕಾಗುತ್ತೆ. ನಂತರ ಎಸ್ಕೇಪ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಎಂಪ್ಲಾಯ್ ಗ್ರೂಪ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು. ಡಿಲೀಟ್ ಮತ್ತು ಆಲ್ಟರ್ ಸಹ ನಾವಿಲ್ಲಿ ಮಾಡಬಹುದು.